ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರೀಸ್. ಇದು ಬಂದುಬಿಟ್ಟು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನೀವಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್. ಇಲ್ಲಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಡೆಕೋರೇಷನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ. पय पृथिव्यां पयो ओषधिषुपयोः ॐ श्री गणेशाय नमः। पंचामूर्तेन स्नापयामि। अनादिशाश्वतं शान्तं चैतन्यं चित्स्वरूपकं विदलयुतं कर्पूर्णचूर्णसंयुक्तं ताम्बूलं प्रतिगृह्णाताम्। ॐ श्री गणेशाय नमः। ताम्बूलं समर्पयामि। ताम्बूलाद्यन्त अर्घ्यं समर्पयामि। ओम श्री विघ्नेश्वराय नमः। धूपमग्रापयामि। सदा वसन्तं हृदयारविन्दे भौं भवानी सहितं नमामि। ओम श्री गणेशाय नमः। कर्पूरदीपं निराजयामि। आगमार्दन्तु देवानां गमनार्थं द्रष्टां पूर्वे घण्टारवं भक्तस्वरूपद्रवनाशनम्। ओम श्री बसवलिंगाय नमः। घंटानादं समर्पयामि। हिरण्यगर्भगर्भस्थं हेमबीज विभावसो अनंत पुण्य परदं प्रयच्छामि महेश्वरः। ओम श्री गणेशाय नमः। दक्षिणं समर्पयामि। दक्षिणाद्यंत अर्घ्यं ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಈ ಥರ ಡೆಕೋರೇಷನ್ ಮಾಡಿದ್ವಿ. ಡೆಕೋರೇಷನ್ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಸೂಪರಾಗಿ ಕಾಣ್ತಿತ್ತು. ಆ್ಯಂಡ್ ನಾವೆಲ್ಲ ರೆಡಿಯಾಗಿ ಗಣೇಶನ ಆ್ಯಕ್ಚುಲಿ ಒಳಗಡೆ ದೇವ್ರ ಹತ್ರನೇ ಪೂಜೆ ಮಾಡಿದರು. ಸೊ ಇವಾಗ ಅದನ್ನು ತೊಗೊಂಬಂದು ಹಾಲಲ್ಲಿ ಕೂಡ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. जय जगद्गुरु रेवणार्य शुभनीलान प्रवीण दयाघन जय जगद्गुरु रेवणार्य अतुलत वीर शैवा मचवर सत्वद दैवा अतुलत वीर शैवा मठवर सत्वद दैवा हतवनुत शिव ज्ञानोत्सव जय जगद्गुरु रेवणार्य. ಪೂಜೆ ಎಲ್ಲ ಮುಗೀತು. ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೋಸಂಬರಿ, ಹೀರೆಕಾಯಿ ಚಟ್ನಿ ಮತ್ತು ಇದು ದಾಲ್, ಚಿತ್ರಾನ್ನ, ಸ್ವಲ್ಪ ಕಾಳು, ಅನ್ನ, ಆಮೇಲೆ ಹೋಳಿಗೆ ಮಾಡಿದ್ವಿ. ನಮ್ಮ ಮನೇಲಿ ಹೋಳಿಗೆ ಸಾರು ಎಲ್ಲ ಚೆನ್ನಾಗಿ ತಿನ್ಕೊಂಡು ರೆಸ್ಟ್ ಮಾಡಿದ್ವಿ. ಇನ್ನು ಈವ್ನಿಂಗ್ ನಮ್ಮ ಸಣ್ಣತ್ತೆಯವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಬದನೆಕಾಯಿ ಬೋಂಡ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವ್ರ ಕಡೆ ಬದನೆಕಾಯಿ ಬೋಂಡ ಮಾಡಿಸ್ತಾ ಇದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಬದನೆಕಾಯಿ ಬೋಂಡ ಮತ್ತು ಮಂಡಕ್ಕಿ ಎರಡೂ ತಿನ್ಕೊಂಡ್ವಿ. ಇನ್ನು ರಾತ್ರಿ ಖೈರತಾಬಾದ್ ಗಣೇಶನ ನೋಡೋಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ಟಾರ್ಟ್ ಆಗಿದ್ದೀವಿ. ನಾವು ಸಿಗ್ನಲ್ ವೇಟ್ ಮಾಡಕತ್ತೀವಿ. ಹೌದು, ಇದು ಬಂದುಬಿಟ್ಟು ಟ್ಯಾಂಕ್ ಬಂಡ್ ಹತ್ರ ಸೆಕ್ರೆಟೇರಿಯೇಟ್ ಅಂತ ಹೇಳ್ಬಿಟ್ಟು ಯಾವಾಗೂ ಇಲ್ಲಿ ರಶ್ ಇದ್ದೇ ಇರುತ್ತೆ. ಇದು ಗಣೇಶ ಹಬ್ಬ ಬೇರೆ ಅಲ್ವಾ, ಇನ್ನೂ ರಶ್ ಜಾಸ್ತಿನೇ ಇತ್ತು. ಇದು ಬ್ಯಾಕ್ ಸೈಡೇ ನಮಗೆ ಖೈರತಾಬಾದ್ ಗಣೇಶ ಇರುತ್ತೆ. ಸೊ ನಾವು ಇವಾಗ ಅಲ್ಲೇ ಹೋಗ್ತಿದ್ದೀವಿ. ನಾವು ಆ್ಯಕ್ಚುಲಿ ಗೂಗಲಲ್ಲಿ ಟೈಮಿಂಗ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಹೋಗಿದ್ವಿ. ಕ್ಲೋಸ್ ಅಂತಲೇ ಇತ್ತು, ಬಟ್ ಏನೋ ನೋಡೋಣ ಒಂದು ಸತಿ ಓಪನ್ ಇರುತ್ತೇನೋ ಅಂತ ಹೇಳ್ಬಿಟ್ಟು ಹೋಗಿದ್ವಿ.
ಸೊ ಅದು ಬಂದುಬಿಟ್ಟು 11:30ಗೆ ಕ್ಲೋಸ್ ಅಂತೇಳಿ ಇನ್ನು ರಿಟರ್ನ್ ಮತ್ತು ಸ್ಟಾರ್ಟ್ ಆದ್ವಿ. ನಾವಿನ್ನು ಅಲ್ಲೇ ತನಕ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಸೆಕ್ರೆಟೇರಿಯೇಟ್ ಹತ್ರ ನಿಂತ್ಕೊಂಡ್ಬಿಟ್ಟು ಫೋಟೋಸ್ ಎಲ್ಲ ಎಳಿತಾ ಇದ್ವಿ ಸ್ವಲ್ಪ. ಇನ್ನು ಇದಾದಮೇಲೆ ನಾವು ರಿಟರ್ನ್ ಮನೆಗೆ ಸ್ಟಾರ್ಟ್ ಆದ್ವಿ. ಇನ್ನು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಇದೇ ವ್ಲಾಗಲ್ಲೇ ನಾನು ಗಣೇಶ ವಿಸರ್ಜನೆ ಮಾಡೋದನ್ನು ತೋರಿಸಿದ್ದೀನಿ ನಿಮಗೆ. ನಾವು ಬಂದುಬಿಟ್ಟು 3rd ಡೇ ವಿಸರ್ಜನೆ ಮಾಡಿದ್ದು. ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಬಂದುಬಿಟ್ಟು ಅದೇ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಸೇವೆಯನ್ನಿಸಿತು ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ವೀರಶೈವ ತತ್ವಭೂರಿ ಭಕ್ತರೊಳಗೆ ಬೆಳಗಿತು, ಸಾರವೇದ ಶಾಸ್ತ್ರ ಸುಗಮ ದಾರಿ ತೋರಿತು. ದೋಷ ವಿಹೀನ ದೇವಗಣನಾಯಕ ಪಾಲಕ, ದೇವಗಣನಾಯಕ. ಕರ್ವಾಭ್ಯಾಂ ಯಾ ದೇವಿ ಸರ್ವಮಂಗಳ ಪ್ರಯೋತಂ ಸ್ವರಾರ್ಥಂ ಸಾಂ ಕರೋತಂ. ವಕ್ರತುಂಡ ಮಹಾರಾಜ ಕಿ ಜೈ. ವಿಡಿಯೋ ಪಟ್ಕೊಂಬನೆ ಇನ್ನು ವಿಸರ್ಜನೆ ಮಾಡಬೇಕಾದ್ರೆ ಇನ್ನೊಂದು ಸತಿ ಆರತಿ ಮಾಡಿಬಿಟ್ಟು ಎಲ್ಲರ ನಮಸ್ಕಾರ ಮಾಡ್ಕೊತಿದ್ದಾರೆ. ನಾವು ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 7 ಕಿಲೋಮೀಟರ್ಸಲ್ಲಿ ಒಂದು ಪಾಯಿಂಟ್ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲೇ ನಾವು ಮತ್ತು ನಮ್ಮ ಸಣ್ಣತವರೆಲ್ಲರೂ ಹೋಗ್ತಿದ್ದೀವಿ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು. ನಾವಿನ ವಿಸರ್ಜನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಗಣೇಶ ತರಬೇಕಾದ್ರೆ ಇರೋ ಖುಷಿ ಇವಾಗ ಬಿಡಬೇಕಾಗಿರಲ್ಲ. ಅದು ಮಾತ್ರ ತುಂಬ ಬೇಜಾರಾಗ್ತಿರುತ್ತೆ ಎಲ್ರಿಗೂ. ಈ ಗಣೇಶನ ಬಿಡಬೇಕಂದ್ರೆ ಯಾರಿಗೂ ಮನಸ್ಸಿರಲ್ಲ. ಬಟ್ ಹಂಗೆಲ್ಲ ಇರೋಕ್ಕಾಗಲ್ಲ ಅಲ್ವಾ. ಸೊ ನಾವು ಬಿಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ಗಣೇಶನ ಬಿಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ಎಲ್ಲ ವಾಲಂಟಿಯರ್ಸ್ ಎಲ್ಲ ಇರ್ತಾರೆ. ಸೊ ಅವರೇ ಎಲ್ಲ ಬಿಡ್ತಾರೆ, ನಮಗೆಲ್ಲ ಅಲ್ಲಿ ಹೋಗೋಕ್ಕೆಲ್ಲ ಬಿಡಲ್ಲ. ಸೊ ನಾವು ಜಸ್ಟ್ ಅಲ್ಲಿ ಹೋಗಿ ಇಟ್ಬೇಕಷ್ಟೇ. ನಾವಿನ ಗಣೇಶನ ಬಿಟ್ಟು ಮನೆಗೆ ಹೊರಟ್ವಿ. ಆ್ಯಂಡ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.